Good morning, students. Today we will discuss about science. You already know it. The science is one of the very important subject in our life. So, in this science, the chapter number 1, we will discuss about food and health. So, in our 5th standard, the chapter number 1 is food and health. Food means ಆಹಾರ, ಹೆಲ್ತ್ ಮೀನ್ಸ್ ಆರೋಗ್ಯ. ಈ ಫುಡ್ ಮತ್ತು ಹೆಲ್ತ್ ಅನ್ನೋದು ಇವತ್ತಿನ ಲೈಫಲ್ಲಿ ತುಂಬ ಅಮೂಲ್ಯವಾದಂಥ ವಸ್ತುಗಳು. ನಮಗೆ ಮುಖ್ಯವಾಗಿ 3 ಬಹಳಷ್ಟು ಮುಖ್ಯವಾಗಿ ಬೇಕು. ಯಾವ್ದು ಹೇಳಿ? ಫುಡ್, ಏರ್, ವಾಟರ್. ಶುದ್ಧವಾದ ಗಾಳಿ, ಶುದ್ಧವಾದ ಆಹಾರ ಮತ್ತು ಶುದ್ಧವಾದ ಗಾಳಿ, ಆಹಾರ ಮತ್ತು ನೀರು. ಈ 3 ಆಗಿಬಿಟ್ರೆ ನಿಮ್ಮ ಹೆಲ್ತ್ ಪರ್ಫೆಕ್ಟ್ ಆಗಿರುತ್ತೆ. ನೀವು ಸೇವಿಸುವಂಥ ಆಹಾರ, ನೀವು ಉಸಿರಾಡುವಂಥ ಗಾಳಿ, ಆಮೇಲೆ ನೀವು ಕುಡಿಯುವಂಥ ನೀರು 3 ಶುದ್ಧವಾಗಿದ್ದರೆ ನಿಮ್ಮ ಹೆಲ್ತು ಭಾಳ ಚೆನ್ನಾಗಿರುತ್ತೆ. ಬಟ್ ಇವತ್ತಿನ ಲೈಫಲ್ಲಿ ಫುಡ್ಡು ಕೂಡ ಕಂಟಿನ್ಯೂಟ್ ಆಗಿದೆ, ಏರ್ ಕೂಡ ಕಂಟಿನ್ಯೂಟ್ ಆಗಿದೆ, ಆಮೇಲೆ ನೀವು ಕುಡಿಯುವಂಥ ನೀರು ಕೂಡ ಕಂಟಿನ್ಯೂಟ್ ಮೀನ್ಸ್ ಕಲುಷಿತಗೊಂಡಿದೆ ಅಂತ. ಇವತ್ತಿನ ಬಗ್ಗೆ ನಿಮ್ಮ 5ನೇ ತರಗತಿಯಲ್ಲಿ ಈ ಫುಡ್ ಆ್ಯಂಡ್ ಹೆಲ್ತ್ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. Hello students, today we will discuss about food and health. So as per your previous knowledge, food, air and also water is very important in our life. So in this chapter we will discuss about what is meant by food. Food andre ಏನು? What is meant by food? ಆಹಾರ ಅಂತ ಕರಿತೀವಿ ಕನ್ನಡದಲ್ಲಿ. ಏನು ಫುಡ್ ಅಂದರೆ? The food is very important for our various purposes. To get energy, to grow and to help your body remains healthy by fighting diseases. Foods have various nutrients. Food ಅಂದರೆ ಏನಪ್ಪ? ಆಹಾರ ನಮಗೆ ಅದಕ್ಕೋಸ್ಕರ ಬೇಕು? ಟು ಗೆಟ್ ಎನರ್ಜಿ. ನಮಗೆ ಶಕ್ತಿ ಬೇಕಲ್ವ, ಕೆಲಸ ಮಾಡೋಕ್ಕೆ ಶಕ್ತಿ ಬೇಕು. ಆಮೇಲೆ ಟು ಗ್ರೋ ಮೀನ್ಸ್ ಟು ಗೆಟ್ ಎನರ್ಜಿ. ಕರೆಕ್ಟ್? ಎನರ್ಜಿ ಮೀನ್ಸ್ ನಿಮಗೆ ಕೆಲಸ ಮಾಡಲು, ಓದಲು, ಬರೆಯಲು, ನೀವು ಥಿಂಕ್ ಮಾಡಲು ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿ ಸಿಗುತ್ತೆ? ಫುಡ್ಡಿಂದ ಸಿಗುತ್ತೆ. ಟು ಗ್ರೋ ಮೀನ್ಸ್ ನೀವು ಬೆಳವಣಿಗೆ ಆಗಬೇಕಲ್ಲ. ನೋಡಿ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ನೀವು ಒಂದು 3 ಫೀಟ್ ಇದ್ದರೆ ನೆಕ್ಸ್ಟ್ 4 ಫೀಟ್ ಆಗ್ತೀರಿ, 5 ಫೀಟ್ ಆಗ್ತೀರಿ, ಆಮೇಲೆ 6 ಫೀಟ್ ಆಗ್ತೀರಿ, ಹೀಗೆ. ಸೊ ಗ್ರೋ ಆಗೋದಕ್ಕೆ. ಆ್ಯಂಡ್ ಟು ಹೆಲ್ಪ್ ಯುವರ್ ಬಾಡಿ ರಿಮೈನ್ಸ್ ಹೆಲ್ತಿ. ನಿಮ್ಮ ಬಾಡಿ ಯಾವಾಗಲೂ ಹೆಲ್ತಿ ಆಗಿರಬೇಕು ಅಲ್ವಾ? ಸೊ ಬಾಡಿ ಹೆಲ್ತಿ ಆಗಿರ್ಬೇಕು ಅಂದರೆ ನೀವು ಡೆಲಿಸಿಯಸ್ ಫುಡ್ಡನ್ನು ತೊಗೋಬೇಕು. ಸೊ ಆಮೇಲೆ ಯಾಕಂದರೆ ಹೆಲ್ತಿ ಬಾಡಿ ಆಗಿದ್ದರೆ, ಹೆಲ್ತಿ ಫುಡ್ ಅಂತ ತೊಗೊಂಡ್ರೆ ಡಿಸೀಸಸ್ ಕೂಡ ಬರೋದಿಲ್ಲ, ನಿಮಗೆ ಕಾಯಿಲೆ ಕೂಡ ಬರೋದಿಲ್ಲ. ಸೊ ಹಾಗಾಗಿ ದ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಫುಡ್? ದ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎನರ್ಜಿ, ಗ್ರೋ, ಬಾಡಿ ಹೆಲ್ತಿ ಆ್ಯಂಡ್ ಡಿಸೀಸಸ್, ಟು ಫೈಟ್ ಅಗೇನ್ಸ್ಟ್ ಡಿಸೀಸಸ್. ದಿಸ್ ಇಸ್ ಕಾಲ್ಡ್ ಎಸ್ ಫುಡ್. ಬಟ್ ಫುಡ್ ಹ್ಯಾವ್ ವೇರಿಯಸ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ಮೀನ್ಸ್ ಖನಿಜಾಂಶಗಳು ಅಂತ ಕರೀತಾರೆ ಕನ್ನಡದಾಗೆ. ಏನೇನು ಇರ್ತವೆ ಇದರಲ್ಲಿ? ನಿಮ್ಮ ಫುಡ್ಡಲ್ಲಿ ತೆಗೆದುಕೊಳ್ಳುವಂಥ ಫುಡ್ಡಲ್ಲಿ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಇರ್ತವೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಮೊದಲಾಗಿ ನಿಮಗೆ ಫಸ್ಟ್ ಒನ್ ಪ್ರೋಟೀನ್ಸ್. ಡು ನೋ ಪ್ರೋಟೀನ್ಸ್? ಪ್ರೋಟೀನ್ಸ್ ಗೊತ್ತಿದೆ ನಿಮಗೆ ಮಕ್ಕಳ? ಸೊ ಪ್ರೋಟೀನ್ಸ್ ಅಂದರೆ ಏನು? ದ ಪ್ರೋಟೀನ್ಸ್ ಆರ್ ನ್ಯೂಟ್ರಿಯೆಂಟ್ಸ್ ದಟ್ ಹೆಲ್ಪ್ ಯುವರ್ ಬಾಡಿ ಮೇಕ್ ನ್ಯೂ ಸೆಲ್ಸ್. ಸೆಲ್ಸ್ ಅಂದರೆ ಗೊತ್ತಿರಬೇಕಲ್ಲ. ಸೊ ನಿಮ್ಮ ಬಾಡಿ ಅನೇಕ ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ, ಅನೇಕ ಕೋಶಗಳಿಂದ ಮಾಡಲ್ಪಟ್ಟಿದೆ, ಸಾವಿರಾರು ಕೋಶಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಸೆಲ್ಸ್ ಡೆವಲಪ್ ಆಗಬೇಕಾದ್ರೆ ನಿಮಗೆ ಪ್ರೋಟೀನ್ಸು ಅತ್ಯವಶ್ಯಕ ಬೇಕು. ದ ಪ್ರೋಟೀನ್ಸ್ ಆರ್ ಹೆಲ್ಪ್ ಟು ಯುವರ್ ಬಾಡಿ ಮೇಕ್ ನ್ಯೂ ಸೆಲ್ಸ್. ನ್ಯೂ ಸೆಲ್ಸ್ ಹುಡ್ದೇ ಇದ್ದರೆ ನಿಮ್ಮ ಬಾಡಿ ಗ್ರೋನೇ ಆಗೋದಿಲ್ಲ. ಹಾಗಾಗಿ ಈ ಸೆಲ್ಸ್ಗಳನ್ನು ಡೆವಲಪ್ ಮಾಡೋದಕ್ಕೆ, ಗ್ರೋ ಆಗೋದಕ್ಕೆ ನಿಮಗೆ ಈ ಪ್ರೋಟೀನ್ಸು ಮುಖ್ಯವಾಗಿ ಬೇಕು. ಅಷ್ಟೇ ಅಲ್ಲ, ಡ್ಯಾಮೇಜ್ ಸೆಲ್ಸನ್ನು ರೀಪ್ಲೇಸ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿರಬೇಕು, ಎಷ್ಟೋ ಸೆಲ್ಸ್ ಹುಡ್ತವೆ, ಎಷ್ಟೋ ಸೆಲ್ಸ್ ಸಾಯ್ತವೆ. ಹಾಗಾಗಿ ನೀವು ಡ್ಯಾಮೇಜ್ ಆಗಿರುವಂಥ ಸೆಲ್ಸ್ಗಳನ್ನು ರೀಪ್ಲೇಸ್ ಮಾಡೋದಕ್ಕೆ ಕೂಡ ನಿಮಗೆ ಪ್ರೋಟೀನ್ಸು ಅತ್ಯವಶ್ಯಕ ಬೇಕು. ಹಾಗಾದರೆ ಪ್ರೋಟೀನ್ಸ್ ಎಲ್ಲೆಲ್ಲಿ ಸಿಗುತ್ತೆ? ಯಾವ್ಯಾವ ಫುಡ್ಡಲ್ಲಿ ಸಿಗುತ್ತೆ? ಪಲ್ಸಸ್ ಅಂದರೆ ಗೊತ್ತಲ್ಲ, ಬೇಳೆಕಾಳುಗಳು ಮತ್ತು ಎಗ್ಸ್ ಅಂದರೆ ಮೊಟ್ಟೆಗಳು ಸಿಗುತ್ತೆ. ಆ್ಯಂಡ್ ಮೀಟ್ ಅಂದರೆ ಮಾಂಸಲ್ಲಿ ಸಿಗುತ್ತೆ. ನೋಡಿ, ಪಲ್ಸಲ್ಲಿ ಸಿಗುತ್ತೆ. ವೆಜಿಟೇರಿಯನ್ಸ್, ನೀವು ವೆಜಿಟೇರಿಯನ್ ಆಗಿದ್ದರೆ ಪಲ್ಸಸಲ್ಲಿ ಹೆಚ್ಚುತ್ತೀನಿ. ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಎಗ್ಸ್ ಮತ್ತು ಮೀಟನ್ನು ಹೆಚ್ಚು ತಿಂದರೆ ನಿಮಗೆ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಗ್ರೋ ಸೆಲ್ಸ್ ಆ್ಯಂಡ್ ರೀಪ್ಲೇಸ್ ದಿ ಡೆಡ್ cells also. Next, what are the nutrients in the food?
ದಟ್ ಈಸ್ ಕಾಲ್ಡ್ ಆಸ್ ಎ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಎಷ್ಟು ಕೇಳಿರ್ತೀರಿ, ವಾಟ್ ಈಸ್ ಮೆಂಟ್ ಬೈ ಕಾರ್ಬೋಹೈಡ್ರೇಟ್ಸ್? ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ಶುಗರ್ಸ್ ಆ್ಯಂಡ್ ಸ್ಟಾರ್ಚರ್ಸ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನಪ್ಪ? ಶುಗರ್ಸ್ ಆ್ಯಂಡ್ ಸ್ಟಾರ್ಚಸ್. ನೀವು ತಿನ್ನುವಂಥ ಆಹಾರದಲ್ಲಿ ಶುಗರ್ಸ್ ಮತ್ತು ಸ್ಟಾರ್ಚಸ್ಗಳಿದ್ದರೆ ಅದು ಕಾರ್ಬೋಹೈಡ್ರೇಟ್ಸ್ ಕನ್ವರ್ಟ್ ಆಗುತ್ತೆ. ಸೊ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಏನು ಸಿಗುತ್ತಪ್ಪ ಅಂದರೆ, ಕಾರ್ಬೋಹೈಡ್ರೇಟ್ಸಲ್ಲಿ ನಿಮಗೆ ಕ್ವಿಕ್ ಎನರ್ಜಿ ಸಿಗುತ್ತೆ. ಏನು ಸಿಗುತ್ತೆ? ಕಾರ್ಬೋಹೈಡ್ರೇಟ್ಸನ್ನು ಹೆಚ್ಚೆಚ್ಚು ಸೇವಿಸಿ ನಿಮಗೇನು ಸಿಗುತ್ತೆ? ಕ್ವಿಕ್ ಎನರ್ಜಿ. ಯು ಗೆಟಿಂಗ್ ಕ್ವಿಕ್ ಎನರ್ಜಿ ಆ್ಯಂಡ್ ಆಲ್ಸೋ ಟು ಗ್ರೋ ವೆರಿ ವೆಲ್. ಸೊ ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ಇನ್ ದ ಕಾರ್ಬೋಹೈಡ್ರೇಟ್ಸ್ ಅಂದರೆ, ರಿಚ್ ಫ್ರೂಟ್ಸ್. ಯಾವುದಪ್ಪ? ಹೆಚ್ಚಿಗೆ ಫ್ರೂಟ್ಸನ್ನು ತಿನ್ನಬೇಕು, ಹಣ್ಣುಗಳು ತಿನ್ನಬೇಕು. ವೆಜಿಟೇಬಲ್ಸ್, ತರಕಾರಿಗಳನ್ನು ತಿನ್ನಬೇಕು. ಆಮೇಲೆ ಬ್ರೆಡ್, ಗೊತ್ತಿರಬೇಕಲ್ಲ ಬ್ರೆಡ್ ನಿಮಗೆ, ಬ್ರೆಡ್ ತಿನ್ನಬೇಕು. ಆಮೇಲೆ ಸಿರಿಲ್ಸ್ ಅಂದರೆ ಕಾಳುಗಳು. ಯಾವ್ಯಾವ ಕಾಳುಗಳು? ಅಕ್ಕಿ ಆಗಿರ್ಬೋದು, ಜೋಳ ಆಗಿರ್ಬೋದು. ಅಕ್ಕಿಗೆ ಏನಂತ ಕರಿತೀವಿ ನಾವು? ರೈಸ್ ಅಲ್ವಾ, ಜೋವರ್. ಆಮೇಲೆ ಗೋಧಿ. ಸೊ ಇವೆಲ್ಲವೂ ನಿಮಗೆ ರಿಚ್ ಆಗಿರುತ್ತೆ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಶುಗರ್ಸ್ ಆ್ಯಂಡ್ ಸ್ಟಾರ್ಚರ್ಸ್. ನೋಡಿ, ನಮ್ಮ ದೇಹಕ್ಕೆ ಶುಗರ್ಸು ಬೇಕು, ಸ್ಟಾರ್ಚರ್ಸು ಬೇಕು. ಅವು ಸಿಗಬೇಕಂದ್ರೆ ನಿಮಗೆ ಕಾರ್ಬೋಹೈಡ್ರೇಟ್ಸು ಬೇಕೇ ಬೇಕು. ಸೊ ಕಾರ್ಬೋಹೈಡ್ರೇಟ್ಸ್ ಏನು ಮಾಡುತ್ತೆ? ತಕ್ಷಣ ನಿಮಗೆ ಎನರ್ಜಿನ ಉಂಟು ಮಾಡುತ್ತೆ. ಸೊ ಯಾವ ಸಿಗ್ತದಲ್ಲಿ? ಫ್ರೂಟ್ಸಲ್ಲಿ ಸಿಗುತ್ತೆ ಕಾರ್ಬೋಹೈಡ್ರೇಟ್ಸು, ವೆಜಿಟೇಬಲ್ಸ್ ಸಿಗುತ್ತೆ, ಬ್ರೆಡ್ಡಲ್ಲಿ ಸಿಗುತ್ತೆ, ಮತ್ತು ಸಿರಿಲ್ಸ್ ಅಂದರೆ ಕಾಳುಗಳಲ್ಲಿ ಸಿಗುತ್ತೆ. ನೆಕ್ಸ್ಟು ಮೂರನೇ ನ್ಯೂಟ್ರಿಯೆಂಟ್ಸ್ ಯಾವುದಪ್ಪ ಅಂದರೆ ಫ್ಯಾಟ್ಸ್. ನೋಡಿ, ಫ್ಯಾಟ್ಸ್ ಕೂಡ ಫುಡ್ಡಲ್ಲಿರುತ್ತೆ. ಸೊ ವಾಟ್ ಈಸ್ ಮೆಂಟ್ ಬೈ ಫ್ಯಾಟ್ಸ್? ಫ್ಯಾಟ್ಸ್ ಗಿವ್ ಯುವರ್ ಬಾಡಿ ಎನರ್ಜಿ ಟು ಸ್ಟೋರ್. ನೋಡಿ, ನಿಮ್ಮ ಎನರ್ಜಿ ಬಾಡಿಯಲ್ಲಿ ಸ್ಟೋರ್ ಆಗಬೇಕಂದ್ರೆ ಈ ಫುಡ್ಡು ಇಲ್ಲಿ ಫ್ಯಾಟ್ಸ್ ಭಾಳ ಇಂಪಾರ್ಟೆಂಟು. ಸೊ ಫ್ಯಾಟ್ಸು ನೋಡಿ ಮಕ್ಕಳ, ಫ್ಯಾಟ್ಸ್ ನಿಮ್ಮ ಫುಡ್ಡಲ್ಲಿರುವಂಥ ಫ್ಯಾಟ್ಸ್ ಕೂಡ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಎನರ್ಜಿ ಸ್ಟೋರ್ ಆಗೋದೇ ಫ್ಯಾಟ್ಸಿಂದ. ಮತ್ತು ನಿಮ್ಮ ಬಾಡಿ ಯಾವಾಗಲೂ ವಾರ್ಮ್ ಆಗಿರ್ಬೇಕು. ವಾರ್ಮ್ ಅಂದರೆ ಬೆಚ್ಚಗಾಗಿರ್ಬೇಕು, ಅಂದರೆ ಬಿಸಿಯಾಗಿರಬೇಕು. ಅಂದರೆ ನಿಮ್ಮ ಬಾಡಿ ವಾರ್ಮ್ ಆದಷ್ಟು ನೀವು ಹೆಲ್ತಿಯಾಗಿರ್ತೀರಿ. ಆ ಹೆಲ್ತಿಯಾಗಿರ್ಬೇಕಂದ್ರೆ ನಿಮಗೆ ಫ್ಯಾಟ್ಸ್ ಬೇಕು. ಫ್ಯಾಟ್ಸ್ ಏನು ಮಾಡುತ್ತೆ? ನಿಮ್ಮ ಬಾಡಿನ ಎನರ್ಜಿ ಸ್ಟೋರ್ ಮಾಡುತ್ತೆ. ಜೊತೆಗೆ ನಿಮ್ಮ ಬಾಡಿಯನ್ನು ಕೀಪ್ ಯುವರ್ ಬಾಡಿ ವಾರ್ಮ್ ಆಲ್ವೇಸ್. ನೋಡಿ, ಎಕ್ಸಾಂಪಲ್, ಈಗ ತೆಳ್ಳಗಿರ್ತೀರಿ, ಭಾಳ ತಿನ್ನಾಗಿರೋರಿಗೆ ಚಳಿ ಅಂತ ತಡ್ಕೊಳಕ್ಕಾಗಲ್ಲ. ಅದು ದಪ್ಪ ಇರೋರಿಗೆ ಚಳಿ ಅಂತ ತಡ್ಕೊಳ್ತಾರೆ. ಯಾಕಂದರೆ ಅವರಲ್ಲಿ ಎನರ್ಜಿ ಸ್ಟೋರ್ ಜಾಸ್ತಿ ಇರುತ್ತೆ, ಹಾಗಾಗಿ ಬಾಡಿಗೆ ವಾರ್ಮ್ ಆಗಿರುತ್ತೆ. ಸೊ ಫ್ಯಾಟ್ಸ್ ಯಾರು ಜಾಸ್ತಿ ಇರುತ್ತೋ ಅವ್ರು ಸ್ವಲ್ಪ ದಪ್ಪ ಆಗಿರ್ತಾರೆ. ಯಾರಲ್ಲಿ ಫ್ಯಾಟ್ಸ್ ಕಡಿಮೆ ಇರ್ತಾರೋ ಅವರು ತೆಳ್ಳಗಿರ್ತಾರೆ, ತಿನ್ನಾಗಿರ್ತಾರೆ. ಸೊ ಹಂಗಾದ್ರೆ ಫ್ಯಾಟ್ಸ್ ಎಲ್ಲೆಲ್ಲಿ ಸಿಗ್ತವೆ ನಿಮಗೆ ಅಂದರೆ, ಫ್ಯಾಟ್ಸ್ ಸಿಗಬೇಕಂದ್ರೆ ಯಾವ್ಯಾವ ಆಹಾರವನ್ನು ನೀವು ತಿನ್ನಬೇಕಂದ್ರೆ, ವೆಜಿಟೇಬಲ್ ಆಯಿಲ್. ಏನು ತಿನ್ನಬೇಕಪ್ಪ? ವೆಜಿಟೇಬಲ್ ಆಯಿಲ್ ಗೊತ್ತಿರಬೇಕಲ್ಲ ನಿಮಗೆ. ಗ್ರೌಂಡ್ನಟ್ ಆಯಿಲ್, ಸನ್ಫ್ಲವರ್ ಆಯಿಲ್, ಇವೆಲ್ಲ ವೆಜಿಟೇಬಲ್ ಆಯಿಲ್ ಅಂತ ಕರಿತೀವಿ. ಮತ್ತು ಬಟರ್ ಅಂತ ಗೊತ್ತಿರಬೇಕಲ್ಲ. ಏನು ಬಟರ್ ಅಂದರೆ? ಬೆಣ್ಣೆಲಿ ಸಿಗುತ್ತೆ. ಮತ್ತು ಗೀ ಅಂದರೆ ಏನಪ್ಪ? ತುಪ್ಪದಲ್ಲಿ ಸಿಗುತ್ತೆ. ನೋಡಿ, ಹೆಚ್ಚು ನಿಮಗೆ ಫ್ಯಾಟ್ಸ್ ಬೇಕಂದರೆ ವೆಜಿಟೇಬಲ್ ಆಯಿಲಲ್ಲಿ ತಿನ್ನಬೇಕು, ಬಟರಲ್ಲಿ ಸಿಗುತ್ತೆ, ಮತ್ತು ಗೀಯಲ್ಲಿ ಸಿಗುತ್ತೆ. ಈ ಮೂರು ವಸ್ತುಗಳಲ್ಲಿ ಅತ್ಯಂತ ಹೆಚ್ಚು ಫ್ಯಾಟ್ಸು ಒಳಗೊಂಡಿರುತ್ತೆ. ಅಂಡರ್ಸ್ಟ್ಯಾಂಡ್? ಅಷ್ಟೇ ಅಲ್ಲ, ಮೆನಿ ಫುಡ್ ಎಕ್ಸ್ಪರ್ಟ್ಸ್ ಥಿಂಕ್ ದಟ್ ಪ್ಲಾಂಟ್ಸ್ ಫ್ಯಾಟ್ಸ್ ಸಚ್ ಆಸ್ ಕಾರ್ನ್ ಆಯಿಲ್, ಸನ್ಫ್ಲವರ್ ಆಯಿಲ್ ಮೋರ್ ಹೆಲ್ತಿ ಫಾರ್ ಅಸ್ ದ್ಯಾನ್ ಅನಿಮಲ್ ಫ್ಯಾಟ್ಸ್ ಸಚ್ ಆಸ್ ಗೀ ಆ್ಯಂಡ್ ಬಟರ್. ನೋಡಿ, ಗೀ ಮತ್ತು ಬಟರ್ಗಿಂತ ಸನ್ಫ್ಲವರ್ ಆಯಿಲು ಮತ್ತು ಕಾರ್ನ್ ಆಯಿಲ್ ಅಂದರೆ ಕಾಳುಗಳಿಂದ ತೆಗೆದಂಥ ಆಯಿಲ್ ಇದೆಯಲ್ಲ, ಅದು ತುಂಬ. ಎಕ್ಸಾಂಪಲ್, ಈಗ ಗ್ರೌಂಡ್ನಟ್ಟಿಂದ ನಾವು ಆಯಿಲ್ ತೆಗಿತೀವಿ, ಸನ್ಫ್ಲವರಿಂದ ಆಯಿಲ್ ತೆಗಿತೀವಿ. ಎಕ್ಸಾಂಪಲ್, ಈ ಮೆಕ್ಕೆಜೋಳ ಮೇಜಿಂದ ನಾವು ಆಯಿಲನ್ನು ತೆಗಿತೀವಿ. ಇವು ಭಾಳ ಇಂಪಾರ್ಟೆಂಟು. ಇದರಲ್ಲಿ ಫ್ಯಾಟ್ಸ್ ಎಷ್ಟಿರುತ್ತೆ? ಈ ಗೀಗಿಂತ ಬಟರ್ಗಿಂತ ಅಂದರೆ ತುಪ್ಪ ಮತ್ತು ಬೆಣ್ಣೆಗಿಂತ ನೀವು ವೆಜಿಟೇಬಲ್ ಆಯಿಲನ್ನು ಹೆಚ್ಚು ಬಳಸೋದ್ರಿಂದ ಒಳ್ಳೆಯದು. ಓಕೆ, ದಿಸ್ ಈಸ್ ಎ ಫೋರ್ತ್ ಒನ್. ಯಾವುದಪ್ಪ? ವಿಟಮಿನ್ಸ್. What is meant by vitamins? Vitamins are group nutrients that your body needs for good health and growth. ನೋಡಿ, ನಿಮ್ಮ ಬಾಡಿ ಗುಡ್ ಹೆಲ್ತ್ ಅಂದರೆ ಏನಪ್ಪ? ಆರೋಗ್ಯ ಚೆನ್ನಾಗಿರಬೇಕು, ಮತ್ತು ಚೆನ್ನಾಗಿ ನಿಮಗೆ ಗ್ರೋತ್ ಆಗಬೇಕಂದ್ರೆ ವಿಟಮಿನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವಿಟಮಿನ್ಸ್ ಆರ್ ಗ್ರೂಪ್ ಆಫ್ ನ್ಯೂಟ್ರಿಯೆಂಟ್ಸ್ ದಟ್ ಯುವರ್ ಬಾಡಿ ನೀಡ್ಸ್ ಫಾರ್ ಗುಡ್ ಹೆಲ್ತ್ ಆ್ಯಂಡ್ ಗ್ರೋತ್. ನಿಮ್ಮ ಬಾಡಿ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಮತ್ತು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ವಿಟಮಿನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ವಿಟಮಿನ್ಸ್ ಆರ್ ಏನೇ ಕೇಳಿದಾವೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಕೇಳಿದ್ರೆ ಹೆಸರಲ್ಲ? ವಿಟಮಿನ್ ಎ, ಬಿ, ಸಿ ಆ್ಯಂಡ್ ಡಿ ಅಂತ. ಇವು ಮುಖ್ಯವಾಗಿ 4 ಬಗೆ ಇದ್ದಾವೆ. ಜೊತೆಗೆ ವಿಟಮಿನ್ B12 ಅಂತ ಸಿಗುತ್ತೆ, B13 ಅಂತ ಸಿಗುತ್ತೆ,
ಹೀಗೆ ಅನೇಕ ವಿಟಮಿನ್ಗಳಿದ್ದಾವೆ. ಮುಖ್ಯವಾಗಿ ನಾವು ವಿಟಮಿನ್ 4 ಭಾಗ ಇದ್ದಾವೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಅಂತ ಕರಿತೀವಿ. ಸೊ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಬಿ ಬಗ್ಗೆ ನಿಮಗೆ ಸವಿಸ್ತರವಾಗಿ ನೆಕ್ಸ್ಟ್ ನಿಮಗೆ 6th ಸ್ಟ್ಯಾಂಡರ್ಡ್ ಸಿಗುತ್ತೆ. ಬಟ್ ಈ ವಿಟಮಿನ್ ಯಾವ್ಯಾವ ಫುಡ್ಡಲ್ಲಿ ಸಿಗುತ್ತೆ ನಿಮಗೆ ಅಂತ ತಿಳ್ಕೊಳ್ಳೋಣ. ಸೊ ವಿಟಮಿನ್ಸು ಸಫಿಷಿಯೆಂಟ್ ಕ್ವಾಂಟಿಟಿ ಇರಲೇಬೇಕು. ಡಸ್ ನಾಟ್ ಗೆಟ್ ಎನಿ ವಿಟಮಿನ್ ಕ್ವಾಂಟಿಟಿ ಬಟ್ ಬಿಕಾಸ್ ಬಾಡಿ ವಿಲ್ ಬಿ ವೀಕ್. ಸೊ ರಿಸಲ್ಟ್ ಇಟ್ ವಿಲ್ ಬಿ ಡೇಂಜರಸ್ ಡಿಸೀಸಸ್. ನೀವು ವಿಟಮಿನ್ಸ್ ನಿಮ್ಮ ಬಾಡಿಗೆ ಸಿಗಲಿಲ್ಲ ಅಂದರೆ ನಿಮ್ಮ ಬಾಡಿ ಅನೇಕ ಡೇಂಜರಸ್ ಡಿಸೀಸಿಂದ ಏನಾಗುತ್ತೆ, ಬಳಲುತ್ತೆ. ಸೊ ಹಾಗಾಗಿ ನೀವು ಹೆಚ್ಚೆಚ್ಚು ವಿಟಮಿನ್ಸ್ ಫ್ರೂಟ್ಸನ್ನು ತಿನ್ನಬೇಕಾಗಿತ್ತು. ಎಲ್ಲಿ ಸಿಗ್ತವೆ ಅಂದರೆ ಫ್ರೆಶ್ ಫ್ರೂಟ್ಸಿಂದ ಸಿಗ್ತವೆ. ಎಲ್ಲಿ ಸಿಗುತ್ತೆ? ಫ್ರೆಶ್ ಫ್ರೂಟ್ಸಲ್ಲಿ ವಿಟಮಿನ್ ಜಾಸ್ತಿ ಇರುತ್ತೆ. ಜೊತೆಗೆ ವೆಜಿಟೇಬಲ್ಸ್ ಆರ್ ಗುಡ್ ಸೋರ್ಸಸ್ ಆಫ್ ವಿಟಮಿನ್ಸ್. ವೆಜಿಟೇಬಲ್ಸ್ ಅಂದರೆ ಏನು? ಕಾಯಿ ಪಲ್ಯಗಳು ಅಂತ ಕರೀತಾರೆ. ನೀವು ತಿನ್ನುವಂಥ ತರಕಾರಿಗಳು, ಸೊಪ್ಪು ಇರ್ಬೋದು, ತರಕಾರಿ ಇರ್ಬೋದು, ಅವೆಲ್ಲ ವೆಜಿಟೇಬಲ್ಸ್ ಅಂತ ಕರಿತೀವಿ. ಅದರಲ್ಲಿ ನಿಮಗೆ ಹೆಚ್ಚು ವಿಟಮಿನ್ಗಳು ದೊರೆಯುತ್ತವೆ. ಲಾಸ್ಟ್ ಒನ್, 5th ಒನ್, ಮಿನರಲ್ಸ್, ಖನಿಜಾಂಶಗಳು ಅಂತ ಕನ್ನಡ ಕರೀತಾರೆ. ನೋಡಿ, ಫುಡ್ಡಲ್ಲಿ ಪ್ರೋಟೀನ್ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಫ್ಯಾಟ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಮತ್ತು ಮಿನರಲ್ಸ್ ಸಿಗುತ್ತೆ. ಸೊ ಮಿನರಲ್ಸ್ ಯಾವುದಕ್ಕೆ ಬೇಕು? ಮಿನರಲ್ಸ್ ಆರ್ ಆಲ್ಸೋ ನ್ಯೂಟ್ರಿಯೆಂಟ್ಸ್ ದಟ್ ಯುವರ್ ಬಾಡಿ ರಿಕ್ವೈರ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ದಟ್ ರಿಮೈನ್ ಹೆಲ್ತಿ. ನೋಡಿ, ನಿಮ್ಮ ಬಾಡಿ ಸ್ಮಾಲ್ ಕ್ವಾಂಟಿಟೀಸ್ ಬೇಕು ವಿಟಮಿನ್ಸು, ಬಟ್ ಹೆಲ್ತಿ ಆಗಿರ್ಬೇಕು ಯಾವಾಗಲೂ. ಅಂದರೆ ಮಿನರಲ್ಸ್ ಕೂಡ ಭಾಳಷ್ಟು ಇಂಪಾರ್ಟೆಂಟು. ಈ ಮಿನರಲ್ಸ್ ಎಲ್ಲಿ ಸಿಗುತ್ತೆ ನಿಮಗೆ ಅಂದರೆ ಮಿಲ್ಕಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತಪ್ಪ? ಮಿಲ್ಕ್, ಆಮೇಲೆ ಫ್ರೂಟ್ಸ್. ನೋಡಿ, ಆಲ್ಮೋಸ್ಟ್ ಎಲ್ಲ ವಿಟಮಿನ್ಸ್ಗಳು ಫ್ರೂಟ್ಸಲ್ಲಿ ಸಿಗುತ್ತೆ, ಮಿಲ್ಕಲ್ಲಿ ಸಿಗುತ್ತೆ, ಆಮೇಲೆ ವೆಜಿಟೇಬಲ್ಸಲ್ಲಿ ಸಿಗುತ್ತೆ. ವೆಜಿಟೇಬಲ್ಸ್, ಅಂಡರ್ಸ್ಟ್ಯಾಂಡ್? ಆ್ಯಂಡ್ ಆಲ್ಸೋ ವಾಟರಲ್ಲೂ ಕೂಡ ಅನೇಕ ಮಿನರಲ್ಸ್ಗಳು ಸಿಗ್ತವೆ. ಹಾಗಾಗಿ ಫೈಬರ್ಸಲ್ಲೂ ಭಾಳ ಇಂಪಾರ್ಟೆಂಟ್, ಫೈಬರ್ ಸಿಗುತ್ತೆ. ಸೊ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್, ಇವೆಲ್ಲ ಫ್ರೂಟ್ಸಲ್ಲಿ, ವೆಜಿಟೇಬಲ್ಸಲ್ಲಿ ಮತ್ತು ಏನು ಸಿಗುತ್ತೆ? ಫೈಬರ್ ಸಿಗುತ್ತೆ. ನಮ್ಮ ಫೈಬರ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಅವು ಪಡ್ಕೋಬೇಕಂದ್ರೆ ನಾವು ಹೆಚ್ಚೆಚ್ಚು ವೆಜಿಟೇಬಲ್ಸನ್ನು ತಿನ್ನಬೇಕು, ಹೆಚ್ಚೆಚ್ಚು ಫ್ರೂಟ್ಸನ್ನು ತಿನ್ನಬೇಕು, ಹೆಚ್ಚೆಚ್ಚು ಮಿಲ್ಕನ್ನು ತೆಗೆದುಕೊಳ್ಬೇಕು. ಅದರಿಂದ ಮಿನರಲ್ಸ್ ಸಿಗ್ತವೆ, ಜೊತೆಗೆ ಫೈಬರ್ ಸಿಗ್ತವೆ, ಐರನ್ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ. ಆ್ಯಕ್ಚುಲಿ ಮಿನರಲ್ಸಲ್ಲಿ ಮುಖ್ಯವಾಗಿ ಯಾವುದು ಭಾಳ ಇಂಪಾರ್ಟೆಂಟ್ ಅಂದರೆ ಐರನ್. ಸೊ ಐರನ್ ಎಷ್ಟು ಇರುತ್ತೋ ಅಷ್ಟು ನಿಮ್ಮ ಬೋನ್ಸ್ಗಳು ಗಟ್ಟಿಯಾಗಿರ್ತವೆ. ಜಸ್ಟ್ ಐರನ್ ಆಗಿರ್ಬೋದು. ಕ್ಯಾಲ್ಸಿಯಂ ಕೂಡ ಭಾಳ ಇಂಪಾರ್ಟೆಂಟು. ಮತ್ತು ಫಾಸ್ಫರಸ್ ಅಂತ ಕರೀತಾರೆ. ಹೆಸರು ಕ್ಲಿಯರಾ? ಫಾಸ್ಫರಸ್ ಆ್ಯಂಡ್ ಅಯೋಡೀನ್. ನೋಡಿ, ಈ ಮಿನರಲ್ಸಲ್ಲಿ ಅತ್ಯಂತ ಮುಖ್ಯವಾಗಿ 4 ಇಂಪಾರ್ಟೆಂಟ್ ಯಾವಪ್ಪ ಅಂದರೆ ಐರನ್, ಇದು ಕೂಡ ಒಂದು ಮಿನರಲ್ಲು, ಕ್ಯಾಲ್ಸಿಯಂ ಇದೊಂದು ಮಿನರಲ್ಲು, ಫಾಸ್ಫರಸ್ ಇದೊಂದು ಮಿನರಲ್ಲು, ಅಯೋಡೀನ್. ಸೊ ಈ 4 ಮಿನರಲ್ಸು ನಮ್ಮ ಬಾಡಿಗೆ ತುಂಬ ಅತ್ಯವಶ್ಯಕವಾಗಬೇಕು. ಸೊ ಐರನ್, ಕ್ಯಾಲ್ಸಿಯಂ ಆ್ಯಂಡ್ ಫಾಸ್ಫರಸ್, ಅಯೋಡೀನ್ ಆರ್ ದ ವೆರಿ ಇಂಪಾರ್ಟೆಂಟು ಮಿನರಲ್ಸ್ ಇನ್ ಅವರ್ ಬಾಡಿ. ಸೊ ವಿ ಗೆಟಿಂಗ್ ಮಿಲ್ಕ್, ಫ್ರೂಟ್ಸ್, ವೆಜಿಟೇಬಲ್ಸ್ ಈಸ್ ಕಾಲ್ಡ್ ಆಸ್ ಎ ಮಿನರಲ್ಸ್. ಅಂಡರ್ಸ್ಟ್ಯಾಂಡ್? ನಮಗೆ ಮಿಲ್ಕು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ತಿನ್ನೋದ್ರಿಂದ ನಮಗೆ ಹೆಚ್ಚೆಚ್ಚು ಮಿನರಲ್ಸು ನಮ್ಮ ಬಾಡಿಗೆ ಪಡಿತವೆ. ಅಷ್ಟೇ ಅಲ್ಲ, ವಾಟರಲ್ಲೂ ಕೂಡ ಅನೇಕ ಮಿನರಲ್ಸ್ಗಳು ಇರ್ತವೆ. ವಾಟರ್, ನಾವು ಕುಡಿಯುವಂಥ ಶುದ್ಧವಾದ ನೀರಲ್ಲೂ ಕೂಡ ಅನೇಕ ಮಿನರಲ್ಸ್ಗಳು ಒಳಗೊಂಡಿರುತ್ತವೆ. ದಿಸ್ ಈಸ್ ಕಾಲ್ಡ್ ಆಸ್ ಎ ಫುಡ್.